ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಪ್ರೋಮೋ ಬಿಟ್ಟಿದ್ದಾರೆ, ನೋಡಿದ್ರಿ ಅನಿಸುತ್ತೆ. ಇದರಲ್ಲಿ ಡಬಲ್ ಎಲಿಮಿನೇಷನ್ ಆಗ್ತಿದೆ. ಕಿಚ್ಚ ಸುದೀಪ್ ಸರ್ ಇರಲ್ಲ, ಹಾಗಾಗಿ ಶೈನ್ ಶೆಟ್ಟಿ ಮತ್ತು ಶುಭ ಪೂಂಜಾ ಅವರು ಬಂದಿದ್ದಾರೆ. ತುಂಬ ಎಂಟರ್ಟೈನಿಂಗ್ ಆಗಿದೆ ಅನಿಸುತ್ತೆ. ಶೈನ್ ಶೆಟ್ಟಿ ಬಂದಿದ್ದಾರೆ, ಬಿಗ್ ಬಾಸ್ ವಿನ್ನರು ಕೂಡ ಅವರು. ಶುಭ ಪೂಂಜಾ ಅವರು ಅಷ್ಟೇ ತುಂಬ ಎಂಟರ್ಟೈನ್ ಮಾಡಿದರು ಸೀಸನ್ 8ಅಲ್ಲಿ. ತುಂಬ ಒಳ್ಳೆ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು. ಎಂಟರ್ಟೈನ್ ವಿಷಯದಲ್ಲಿ ಫುಲ್ ಮಾರ್ಕ್ಸ್ ಕೊಡ್ಬೋದು ಇವರಿಗೆ. ಸೊ ಚೆನ್ನಾಗಿದೆ ಕಾಮಿಡಿಯಾಗಿ. ಮತ್ತು ಇವತ್ತು ಡಬಲ್ ಎಲಿಮಿನೇಷನ್ ಅಂತ ಕೂಡ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಯಾರ್ಯಾರು ಹೋಗ್ಬೋದು ಇವತ್ತು? ಗೇಮ್ ಕೊಟ್ಟಿದ್ದಾರೆ ಅನಿಸುತ್ತೆ ಕಲರಿಂದು. ಅದರಲ್ಲಿ ಯಾರು ಸೇಫ್ ಆಗೋದು ಅಥವಾ ಎಲಿಮಿನೇಟ್ ಆಗೋದು ಆ ಥರ ತೋರಿಸಿದ್ದಾರೆ ಪ್ರೋಮೋದಲ್ಲಿ. ಮತ್ತು ಕಾರ್ ಬರುತ್ತೆ, 2 ಕಾರ್ ಬರುತ್ತೆ. ಅದರಲ್ಲಿ ಡಬಲ್ ಎಲಿಮಿನೇಷನ್ ಇದೆ ಅಂತ ಹೇಳ್ತಾರೆ. ಮೋಸ್ಟ್ಲಿ ಡಬಲ್ ಎಲಿಮಿನೇಷನ್ ಇದೆಯಾ ಅಥವಾ ಸಿಂಗಲ್ ಎಲಿಮಿನೇಷನ್ನ ಅಂತ ಎಪಿಸೋಡ್ ನೋಡಿದರೆ ಗೊತ್ತಾಗುತ್ತೆ. ಸೊ ಮೋಸ್ಟ್ ಲೀಸ್ಟಲ್ಲಿ ಬಾಟಮಲ್ಲಿರೋದು ಸಿಟಿ ಮೇಡಮು, ಮೈಕಲ್ಲು ಮತ್ತು ಅವಿನಾಶ್ ಶೆಟ್ಟಿ ಅವರು. ಸೊ ನನ್ನ ಪ್ರಕಾರ ಅವಿನಾಶ್ ಶೆಟ್ಟಿ ಅವರು ಇಲ್ಲ ಮೈಕಲ್ ಅವರು ಹೋಗ್ಬೋದು ಅನಿಸುತ್ತೆ. ಮೋಸ್ಟ್ ಎಲ್ಲರೂ ಹೇಳ್ತಿರೋದು ಅವಿನಾಶ್ ಶೆಟ್ಟಿ ಹೋಗ್ತಿದ್ದಾರೆ, ಡಬಲ್ ಎಲಿಮಿನೇಷನ್ ಇಲ್ಲ, ಸಿಂಗಲ್ ಎಲಿಮಿನೇಷನ್ನೇ ಅವಿನಾಶ್ ಶೆಟ್ಟಿ ಹೋಗ್ತಿದ್ದಾರೆ ಅಂತ ಹೇಳ್ತಾರೆ. ಸೊ ಫೈನಲಿ ಅವಿನಾಶ್ ಶೆಟ್ಟಿ ಅವರು ಎಲಿಮಿನೇಟ್ ಆಗಿದ್ದಾರೆ. ಸಂಗೀತ ಅವರು ಫಸ್ಟ್ ಸೇವ್ ಆಗಿದ್ದಾರೆ, ಪ್ರತಾಪ್ ಅವರು ಸೆಕೆಂಡ್ ಸೇವ್ ಆಗಿದ್ದಾರೆ, ವರ್ತೂರ್ ಸಂತೋಷ್ ಅವರು ಥರ್ಡ್ ಸೇವ್ ಆಗಿದ್ದಾರೆ. ಸೊ ಎಪಿಸೋಡ್ ನೋಡಿದರೆ ಗೊತ್ತಾಗುತ್ತೆ, ಫುಲ್ ಎಂಟರ್ಟೈನಿಂಗ್ ಆಗಿದೆ ಅನಿಸುತ್ತೆ. ಸುದೀಪ್ ಸರ್ ಇಲ್ಲ ಇವತ್ತು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.